ಹಾಯ್ ಸ್ನೇಹಿತರು ನಾವು ಇವತ್ತು ಸೆಕೆಂಡ್ ಪಿ ಯು ಸಿ ಇತಿಹಾಸ ಅಧ್ಯಾಯ 4 ವೈದಿಕ ಸಂಸ್ಕೃತಿ ಬಗ್ಗೆ ಚರ್ಚೆ ಮಾಡೋಣ. ಸ್ನೇಹಿತರಲ್ಲಿ ಭಾರತದ ಉಪಖಂಡದಲ್ಲಿ ಸಿಂಧೂ ನಾಗರಿಕತೆಯ ನಂತರ ಆರ್ಯರು ಒಂದು ವಿಭಿನ್ನ ಸಂಸ್ಕೃತಿಯನ್ನು ಬೆಳೆಸ್ತಾರೆ. ಸಾಮಾನ್ಯ ಶಕೆ ಪೂರ್ವ 2000 ಆಸುಪಾಸಿನಲ್ಲಿ ವಾಯು ದಿಕ್ಕಿನಿಂದ ಅವರು ಭಾರತಕ್ಕೆ ಬಂದಿರಬಹುದೆಂದು ನಂಬಲಾಗಿದೆ. ಸ್ನೇಹಿತರೆ, ಆರಂಭಿಕ ಆರ್ಯರು ಯಾವುದೇ ಪುರಾತತ್ವ ಮೂಲಾಧಾರವನ್ನು ಬಿಟ್ಟು ಹೋಗಿಲ್ಲ. ಆದರೆ ಅವರು ಕೊಟ್ಟಿರುವ ಶ್ರೀಮಂತ ವೈದಿಕ ಸಾಹಿತ್ಯ ಅವರ ಸಂಸ್ಕೃತಿ ಮೇಲೆ ಬೆಳಕು ಚೆಲ್ಲುತ್ತದೆ. ವೇದಗಳು ಆರ್ಯರ ಮಹಾನ್ ಕೊಡುಗೆಗಳಾಗಿವೆ ಸ್ನೇಹಿತರೆ. ಆದ್ದರಿಂದ ಈ ಸಂಸ್ಕೃತಿಯನ್ನು ವೈದಿಕ ಸಂಸ್ಕೃತಿ ಎಂದು ಕರೆಯಲಾಗಿದೆ. ಇವರ ಮೂಲ ನೋಡಬೇಕಾದ್ರೆ ಆರ್ಯರ ಮೂಲ ಸ್ಥಳ ಬಗ್ಗೆ ಒಮ್ಮತ ಅಭಿಪ್ರಾಯವಿಲ್ಲ. ಆರ್ಯರು ಮೂಲತಃ ಮಧ್ಯ ಏಷ್ಯಾದ ಕ್ಯಾಸ್ಪಿಯನ್ ಸಮುದ್ರ ಪ್ರದೇಶದ ಹಳ್ಳೆಗಾಡಿನ ಅಲ್ಮರಿ ದನ ಗಾಯಗಳಿದರೆಂದು ನಂಬಲಾಗಿದೆ. ಅವರು ಹುಲ್ಲುಗಾವಲು ಹುಡುಕಿಕೊಂಡು ವಲಸೆ ಹೊರಟು ಭಾರತ ಉಪಖಂಡವನ್ನು ಪ್ರವೇಶಿಸಿದರು. ಇಲ್ಲಿನ ಸ್ಥಳೀಯರಿಂದ ಪ್ರಬಲ ವಿರೋಧ ಎದುರಿಸಿದರು ಮತ್ತು ಅವರನ್ನು ದಾಸ್ಯಗಳೆಂದು ಕರೆದರು. ಅದೀಗ ಅವರ ಪ್ರತಿರೋಧವನ್ನು ಎದುರಿಸಿ ಸಿಂಧೂ ನದಿಯ ತೀರದಲ್ಲಿ ಸಪ್ತ ಸಿಂಧೂ ಪ್ರದೇಶ ಸಿಂಧೂ ನದಿಯ ತೀರದಲ್ಲಿ ನೆಲೆಸಿದರು. ಉತ್ತರ ಭಾರತದ ಬಹುಭಾಗವನ್ನು ವಹಿಸಿದ ಆರ್ಯವರ್ತವನ್ನು ಇವರು ಆಕ್ರಮಿಸಿಕೊಂಡಿದ್ದರಿಂದ ಸೋತ ದ್ರಾವಿಡರು ದಕ್ಷಿಣಕ್ಕೆ ಒಲಿಸಿ ಹೋದರು. ಸ್ನೇಹಿತರಲ್ಲಿ ಸಪ್ತ ಸಿಂಧು 7 ನದಿಗಳ ಪ್ರದೇಶ. ಝೀಲಂ, ಚೀನಾಬ, ಬಿಯಸು, ರಾವಿ, ಸಟ್ಲೆಜ, ಸರಸ್ವತಿ, ತ್ರಿಶೂರ್. ಆರ್ಯರ ಮೂಲದ ಬಗೆಗಿನ ವಿದ್ವಾಂಸರ ಅಭಿಪ್ರಾಯಗಳು ಸ್ನೇಹಿತರೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಎಕ್ಸಾಮ್ ಪಾಯಿಂಟ್ ಔಟ್ ನೋಡಿದರೆ ಇಲ್ಲಿ ಸ್ವಾಮಿ ದಯಾನಂದ ಸರಸ್ವತಿಯವರು ಇವರ ಮೂಲ ಸ್ಥಳ ಟಿಬೆಟ್ ಎಂದು ಕರೀತಾರೆ. ಬಾಲಗಂಗಾಧರ ತಿಲಕರು ಉತ್ತರ ಧ್ರುವ ಎಂದು ಕರೀತಾರೆ. ಮ್ಯಾಕ್ಸ್ ಮುಲ್ಲರ್ ಮಧ್ಯ ಏಷ್ಯಾ. ಇದೆ ತುಂಬ ಹಲವು ಬಾರಿ ಪರೀಕ್ಷೆಯಲ್ಲಿ ಕೇಳಿರುವಂಥ ಇಂಪಾರ್ಟೆಂಟ್ ಪಾಯಿಂಟ್ ಆಗಿರುತ್ತೆ ಸ್ನೇಹಿತರೆ. ಅಂದರೆ ಮಧ್ಯ ಏಷ್ಯಾದಿಂದ ಬಂದವರು ಎಂದು ಯಾರು ಹೇಳಿದ್ದಾರೆ? ಮ್ಯಾಕ್ಸ್ ಮುಲ್ಲರು. ಪ್ರೊಫೆಸರ್ ಮ್ಯಾಕ್ ಡೊನಾಲ್ಡ್ ಹೇಳ್ತಾರೆ ಆಗ್ನೇಯ ಏಷ್ಯಾದಿಂದ ಬಂದವರು ಅಂತ. ಡಾಕ್ಟರ್ ಎ ಸಿ ದಾಸರು ಹೇಳ್ತಾರೆ ಪಂಜಾಬದಿಂದ. ರಾಜಮೌಳಿ ಪಾಂಡ್ಯ ಹೇಳ್ತಾರೆ ಮಧ್ಯ ಭಾರತದವರು ಅಂತ. ಅದೇ ರೀತಿ ಪಂಡಿತ್ ಲಕ್ಷ್ಮೀಧರ ಶಾಸ್ತ್ರಿಯವರು ಹೇಳ್ತಾರೆ ಹಿಮಾಲಯದ ತಪ್ಪಲ್ ಪ್ರದೇಶದಿಂದ. ಅದೇ ರೀತಿ ಎಲ್ ಡಿ ಕಾಲ ಅವರು ಹೇಳ್ತಾರೆ ಕಾಶ್ಮೀರದಿಂದ. ಸ್ನೇಹಿತರಲ್ಲಿ ಆರ್ಯ ಅಂದರೆ ಏನು? ಆರ್ಯ ಅಂದರೆ ಕುಲೀನ ಅಥವಾ ಒಡೆ ಅಥವಾ ಕೃಷಿ ಅವಲಂಬಿತ ವ್ಯಕ್ತಿ ಎಂದರ್ಥ. ಆರ್ಯರು ದ್ರಾವಿಡರಿಗಿಂತ ಸಾಕಷ್ಟು ಭಿನ್ನವಾಗಿದ್ದರು ಸ್ನೇಹಿತರೆ. ಅವರು ಶುಭ್ರ ವರ್ಣದ ಸದೃಢ ಮೈಕುಟಿನವರಾಗಿದ್ದರು. ವೈದಿಕ ಸಂಸ್ಕೃತಿಯನ್ನು ಅಭ್ಯಸಿಸಲು ಆರ್ಯರ ಪವಿತ್ರ ಗ್ರಂಥಗಳಾದ ವೇದಗಳು ಪ್ರಮುಖ ಮೂಲಾಧಾರಗಳಾಗಿವೆ. ಇಲ್ಲಿ ವೇದ ಶಬ್ದವನ್ನು ಸಂಸ್ಕೃತ ಮೂಲದ ವೇದ ಎಂಬುದರಿಂದ ಪಡೆಯಲಾಗಿದೆ. ವೇದ ಅಂದರೆ ಏನು? ಜ್ಞಾನ. ಅವರು 4 ವೇದಗಳನ್ನು ರಚಿಸಿರುವುದು. ಅವುಗಳೆಂದರೆ ಋಗ್ವೇದ, ಯಜುರ್ವೇದ, ಸಾಮವೇದ ಮತ್ತು ಅಥರ್ವವೇದ. ಋಗ್ವೇದವನ್ನು ಮೊದಲು ರಚಿಸಲಾಯಿತು. ಈ ಅವಧಿಯನ್ನು ಪೂರ್ವವೇದ ಕಾಲ ಅಥವಾ ಋಗ್ವೇದ ಕಾಲ ಎಂದು ಕರೆಯಲಾಗಿದೆ ಸ್ನೇಹಿತರೆ. ಉಳಿದ 3 ವೇದಗಳಾದ ಯಜುರ್ವೇದ, ಸಾಮವೇದ ಮತ್ತು ಅಥರ್ವವೇದ ಇವುಗಳು ಆ ನಂತರ ರಚನೆಯಾದವು. ಇದನ್ನು ಉತ್ತರ ವೇದ ಕಾಲ ಎಂದು ಕರೆಯಲಾಗಿದೆ. ನೋಡಿರಿ, ಋಗ್ವೇದವನ್ನು ಮೊದಲು ರಚಿಸಲಾಯಿತು. ಈ ಅವಧಿಯನ್ನು ಋಗ್ವೇದ ಅವಧಿಯನ್ನು ಏನು ಕರೀತಾರೆ? ಪೂರ್ವವೇದ ಕಾಲ ಎಂದು ಕರೀತಾರೆ. ಇದು ಋಗ್ವೇದ ಕಾಲ ಎಂದು ಕರೆಯಲಾಗಿದೆ. ಉಳಿದ 3 ವೇದಗಳಾದ ಯಜುರ್ವೇದ, ಸಾಮವೇದ ಮತ್ತು ಅಥರ್ವವೇದಗಳು ಆ ನಂತರ ರಚನೆಯಾದವು. ಇದನ್ನು ಉತ್ತರ ವೇದ ಕಾಲ ಎಂದು ಕರೆಯಲಾಗಿದೆ. ಸ್ನೇಹಿತರೆ, ಇವರು ಪ್ರಮುಖ ಲಕ್ಷಣಗಳು ನೋಡೋದಾದರೆ ರಾಜಕೀಯ ಸ್ಥಿತಿ. ಆರ್ಯರ ಬುಡಕಟ್ಟುಗಳು ಕ್ರಮೇಣವಾಗಿ ಭಾರತ ನೆಲೆಸಿದವು. ಬುಡಕಟ್ಟುಗಳು ಜನಗಳೆಂದು ನೋಡಲಿ ಎಂಥ ಇಂಪಾರ್ಟೆಂಟ್ ಎಲ್ಲ ಕ್ವಶನಲ್ಲಿ ಕೇಳ್ತಾರೆ. ಎಕ್ಸಾಮ್ನ ಇಂಥವೇ ಕೇಳ್ತಾರೆ. ಇಲ್ಲಿ ಬುಡಕಟ್ಟುಗಳನ್ನು ಜನಗಳೆಂದು ಕರೆಯಲಾಗುತ್ತಿತ್ತು. ಬುಡಕಟ್ಟಿನ ಮುಖ್ಯಸ್ಥನ ರಾಜನೆಂದು ಕರೆಯುತ್ತಿದ್ದರು. ನೋಡಲಿ, ಆರ್ಯರ ಬುಡಕಟ್ಟು ಕ್ರಮೇಣವಾಗಿ ಭಾರತದಲ್ಲಿ ನೆಲೆಸಿದವು. ಬುಡಕಟ್ಟುಗಳನ್ನು ಜನಗಳೆಂದು ಕರೆಯುತ್ತಿದ್ದರು. ಇಲ್ಲಿ ಬುಡಕಟ್ಟಿನ ಮುಖ್ಯಸ್ಥನು ರಾಜನೆಂದು ಕರೆಯುತ್ತಿದ್ದರು. ಜಾನುವಾರುಗಳು ಮತ್ತು ಪ್ರದೇಶಗಳಿಗಾಗಿ ಬುಡಕಟ್ಟುಗಳು ಪರಸ್ಪರ ಸಂಘರ್ಷದಲ್ಲಿ ತೊಡಗಿದ್ದವು. ನೋಡಲಿ, ಜಾನುವಾರುಗಳು ಮತ್ತು ಪ್ರದೇಶಗಳಿಗಾಗಿ ಬುಡಕಟ್ಟುಗಳು ಪರಸ್ಪರ ಏನು ಮಾಡ್ತಾರಪ್ಪ ಅಂದರೆ ಸಂಘರ್ಷದಲ್ಲಿ ತೊಡಗಿದ್ದವು. ಪುರೋಹಿತ, ಸಂಗ್ರಹತ್ರಿ, ಸೇನಾಪತಿ, ವಿಸ್ಪತಿಗಳು ಮತ್ತು ಗ್ರಾಮೀಣಿಗಳು ಅರಸನಿಗೆ ಆಡಳಿತದಲ್ಲಿ ಸಹಾಯಕರಾಗಿದ್ದರು. ನೋಡಲಿ, ಪುರೋಹಿತ, ಸಂಗ್ರಹತ್ರಿ, ಸೇನಾಪತಿ ಮತ್ತು ವಿಸ್ಪತಿಗಳು ಮತ್ತು ಗ್ರಾಮೀಣಿಗಳು ಅರಸನಿಗೆ ಆಡಳಿತದಲ್ಲಿ ಸಹಾಯಕರಾಗಿದ್ದರು. ಗ್ರಾಮ ಆಡಳಿತದ ಅತ್ಯಂತ ಸಣ್ಣ ಘಟಕವಾಗಿತ್ತು. ನೋಡ್ರಿ, ಇವರು ಗ್ರಾಮ ಆಡಳಿತ ಅತ್ಯಂತ ಸಣ್ಣ ಘಟಕವಾಗಿತ್ತು. ಗ್ರಾಮೀಣಿಯು ಗ್ರಾಮದ ಮುಖ್ಯಸ್ಥನಾಗಿದ್ದನು ಮತ್ತು ವಿಸ್ಪತಿಯು ಕೆಲವು ಗ್ರಾಮಗಳ ಗುಂಪಿನ ಉಸ್ತುವಾರಿ ಹೊಂದಿದನು.
ರಾಜನ ಪ್ರಾಥಮಿಕ ಕರ್ತವ್ಯವು ಬುಡಕಟ್ಟಿನ ರಕ್ಷಣೆ ಮಾಡೋದಾಗಿತ್ತು. ನೋಡ್ರಿ, ರಾಜನ ಪ್ರಾಥಮಿಕ ಕರ್ತವ್ಯ ಬುಡಕಟ್ಟಿನ ರಕ್ಷಣೆ ಮಾಡೋದಾಗಿತ್ತು. ಮತ್ತು ಇದಕ್ಕಾಗಿ ಅವನು ಜನರಿಂದ ಕಾಣಿಕೆಗಳನ್ನು ಪಡೆಯುತ್ತಿದ್ದನು. ಸಭಾ ಹಿರಿಯರ ಗುಂಪು ಮತ್ತು ಸಮಿತಿ ಪರಿಣಿತರ ಗುಂಪು ಎಂಬ ರಾಜನ ಗಳದಲ್ಲಿ ಸಹಾಯಕವಾಗಿದೆ. ನೋಡ್ರಿ, ಇಲ್ಲಿ ತುಂಬ ಇಂಪಾರ್ಟೆಂಟ್ ಇದು. ನೋಡ್ರಿ, ರಾಜನಿಗೆ ಆಡಳಿತದಲ್ಲಿ ಸಹಾಯಕವಾಗುವಂಥ 2 ಗುಂಪುಗಳಿದ್ದು ಅವು ಯಾವ ಅಂದರೆ ಸಭಾ, ಇದೊಂದು ಹಿರಿಯರ ಗುಂಪು, ಮತ್ತು ಸಮಿತಿ, ಇದು ಪರಿಣಿತರ ಗುಂಪು. ಸೊ ಇವು ಏನು ಮಾಡ್ತಿದ್ವಪ್ಪ ಅಂದರೆ ರಾಜನಿಗೆ ಆಡಳಿತದಲ್ಲಿ ಸಹಾಯಕವಾಗುತ್ತಿದ್ದವು. ಇಲ್ಲಿ ಉತ್ತರ ವೇದ ಕಾಲದಲ್ಲಿ ಜನಗಳು ಪ್ರಬಲವಾಗಿ ರಾಜ್ಯಗಳಾಗಿ ಪರಿವರ್ತನೆಗೊಂಡವು. ನೋಡ್ರಲ್ಲಿ, ಉತ್ತರ ವೇದ ಕಾಲದಲ್ಲಿ ಜನಗಳು ಪ್ರಬಲವಾಗಿ ರಾಜ್ಯಗಳಾಗಿ ಪರಿವರ್ತನೆಗೊಂಡವು. ರಾಜ್ಯಗಳು ಪ್ರಾಂತ್ಯಗಳಾಗಿ ವಿಭಜಿಸಲ್ಪಟ್ಟವು. ಮತ್ತು ಪ್ರಾಂತ್ಯಗಳು ಗೋಪಗಳು, ಓಕೆ, ಅದೇ ರೀತಿ ವಿಷಯಗಳು ಹಾಗೂ ಗ್ರಾಮಗಳಿಗೆ ಉಪವಿಂಗಡಣೆಗೊಂಡವು. ನೋಡ್ರಿ, ಉತ್ತರ ವೇದ ಕಾಲದಲ್ಲಿ ಜನಗಳು ಪ್ರಬಲವಾಗಿ ರಾಜ್ಯಗಳಾಗಿ ಪರಿವರ್ತನೆಗೊಂಡವ, ರಾಜ್ಯಗಳು ಪ್ರಾಂತ್ಯಗಳಾಗಿ ವಿಭಜಿಸಲ್ಪಟ್ಟವ, ಮತ್ತು ಪ್ರಾಂತ್ಯಗಳು ಗೋಪಗಳು, ವಿಷಯಗಳು ಹಾಗೂ ಗ್ರಾಮಗಳಾಗಿ ಉಪವಿಂಗಡಣೆಗೊಳ್ತವ. ರಾಜಪ್ರಭುತ್ವ ವಂಶ ಪಾರಂಪರ್ಯವಾಗಿತ್ತು. ಯಾವ ರೀತಿ ನೋಡ್ರಲ್ಲಿ, ರಾಜಪ್ರಭುತ್ವ ವಂಶ ಪಾರಂಪರ್ಯವಾಗಿತ್ತು. ಕುರು, ಪಾಂಚಾಲ, ಕಾಶಿ, ವಿದೇಹ, ವಿದರ್ಭ ಮುಂತಾದ ಪ್ರಮುಖ ರಾಜ್ಯಗಳಿದ್ದವು. ನೋಡ್ರಿ, ಕುರು, ಪಾಂಚಾಲ, ಕಾಶಿ, ವಿದೇಹ, ವಿದರ್ಭ ಮುಂತಾದ ಪ್ರಮುಖ ರಾಜ್ಯಗಳಾಗಿದ್ದವು. ಸಾಮ್ರಾಜ್ಯಶಾಹಿತ್ವದ ಪರಿಣಾಮವಾಗಿ ಅರಸರಲ್ಲಿ ಶ್ರೇಣಿಕ್ರಮ ಅಸ್ತಿತ್ವಕ್ಕೆ ಬಂದಿತು. ಉದಾಹರಣೆಗೆ ರಾಜ, ಮಹಾರಾಜ, ರಾಜಾಧಿರಾಜ, ಏಕರಟ, ವಿರಾಟ, ಸಾಮ್ರಾಟ, ಚಕ್ರವರ್ತಿ ಮುಂತಾದವು ರಾಜಕೀಯ ಸಾರ್ವಭೌಮತ್ವದ ಸ್ಥಾಪನೆಗಾಗಿ ಅರಸರು ರಾಜಸೂಯ, ಅಶ್ವಮೇಧ ಮತ್ತು ವಾಜಪೇಯಿ ಯಾಗಗಳು ಮಾಡತೊಡಗಿದರು. ರಾಜನ ಅಧಿಕಾರವು ಹೆಚ್ಚಾಗಿ ಏನಪ್ಪ ಅಂದರೆ ಜನರ ರಕ್ಷಣೆಯ ಜೊತೆಗೆ ಆಡಳಿತಾತ್ಮಕ ಕರ್ತವ್ಯಗಳು ನಿರ್ವಹಿಸೋದಾಗಿತ್ತು. ನೋಡ್ರಲ್ಲಿ, ರಾಜನ ಅಧಿಕಾರವು ಹೆಚ್ಚಾಗಿ ಜನರ ರಕ್ಷಣೆಯ ಜೊತೆಗೆ ಆಡಳಿತಾತ್ಮಕ ಕರ್ತವ್ಯಗಳನ್ನು ನಿರ್ವಹಿಸೋದಾಗಿತ್ತು. ಮಂತ್ರಿಮಂಡಲ ಮತ್ತು ಅನೇಕ ಅಧಿಕಾರಿಗಳು ರಾಜನಿಗೆ ಸಹಾಯ ಸಲ್ಲಿಸುತ್ತಿದ್ದರು. ಸಭಾ ಮತ್ತು ಸಮಿತಿಗಳ ಅಸ್ತಿತ್ವ ಮುಂದುವರಿಯಿತು. ಸ್ನೇಹಿತರೆ, ಮುಂದುವರಿ. ಸೈನ್ಯವು ವ್ಯವಸ್ಥಿತವಾಗಿ ಸಂಘಟಿಸಲ್ಪಟ್ಟಿತು ಮತ್ತು ಅದು ಕಾಲ್ದಳ, ಗಜದಳ ಮತ್ತು ಅಶ್ವದಳಗೊಂಡಿತ್ತು. ನೌಕಾದಳದ ಬಳಕೆ ಮಿತವಾಗಿತ್ತು. ಯುದ್ಧವು ಉತ್ತರ ವೇದ ಕಾಲದಲ್ಲಿ ಜಟಿಲಗೊಂಡಿತು. ಪೂರ್ವ ವೇದ ಕಾಲದ ಸರಳ ಯುದ್ಧ ಉಪಕರಣಗಳ ಬದಲಾಗಿ ಉತ್ತರ ವೇದ ಕಾಲದಲ್ಲಿ ಸುಧಾರಿತ ಬಿಲ್ಲುಗಳು, ಬಾಣಗಳು, ಖಡ್ಗಗಳು, ಪರ್ಚಿಗಳು, ಗದೆಗಳು, ಕೊಡ್ಲಿಗಳು ಮುಂತಾದ ಯುದ್ಧ ಉಪಕರಣಗಳ ಬಳಕೆಗೆ ಬಂದವು. ಸ್ನೇಹಿತರೆ, ಶಿರಸ್ಥಾನಗಳು ಮತ್ತು ಕವಚಗಳು ರಕ್ಷಣೆಗಾಗಿ ಉಪಯೋಗಿಸಲ್ಪಟ್ಟವು. ಯುದ್ಧದಲ್ಲಿ ಜಯಗಳಿಸೋದು ಪ್ರಮುಖವಾಗಿತ್ತು ಮತ್ತು ಇದಕ್ಕಾಗಿ ಮೋಸದ ಮಾರ್ಗ ಕೂಡ ಅನುಸರಿಸಲಾಯಿತು. ಸಾಮಾಜಿಕ ಸ್ಥಿತಿ ನೋಡ್ರಲ್ಲಿ, ಇವರ ಸಾಮಾಜಿಕ ಸ್ಥಿತಿ ಬಗ್ಗೆ ಚರ್ಚೆ ನೋಡೋದಾದರೆ ಅವಿಭಕ್ತ ಕುಟುಂಬ ವ್ಯವಸ್ಥೆ ಅಸ್ತಿತ್ವದಲ್ಲಿತ್ತು. ಆರ್ಯ ಸಮಾಜವು ಪಿತೃಪ್ರಧಾನವಾಗಿತ್ತು. ಸ್ನೇಹಿತರೆ, ಕುಟುಂಬದ ಹಿರಿಯ ಪುರುಷ ಸದಸ್ಯ ಮುಖ್ಯಸ್ಥನಾಗಿದ್ದು ಅವನನ್ನು ಕುಲಪತಿ ಅಥವಾ ಗೃಹಪತಿ ಎಂದು ಕರೆಯಲಾಗಿತ್ತು. ಏಕಪತ್ನಿತ್ವ ರೂಢಿಯಲ್ಲಿತ್ತು. ಬಹುಪತ್ನಿತ್ವ ರಾಜವಂಶಕ್ಕೆ ಸೀಮಿತವಾಗಿತ್ತು. ವಿಧವಾ ಪುನರ್ವಿವಾಹ ಅಸ್ತಿತ್ವದಲ್ಲಿತ್ತು. ನೋಡ್ರಿ, ವಿಧವಾ ಪುನರ್ವಿವಾಹ ಅಸ್ತಿತ್ವದಲ್ಲಿತ್ತು. ಮಹಿಳೆಯರಿಗೆ ಉನ್ನತ ಸ್ಥಾನಮಾನ ಇತ್ತು ಮತ್ತು ಅವರು ಪುರುಷರೊಂದಿಗೆ ಸಮಾನ ಹಕ್ಕುಗಳನ್ನು ಹೊಂದಿದರು. ಮಹಿಳಾ ವಿದ್ವಾಂಸರಾದ ವಿಶ್ವವರ, ಕೋಶ, ಅಪ್ಪಲ ಮುಂತಾದರು ಶ್ಲೋಕಗಳನ್ನು ರಚಿಸಿದರು. ಸಾಮಾಜಿಕ ವರ್ಗೀಕರಣಗಳಾದ ಚತುರ್ವರ್ಣಗಳು ವೃತ್ತಿ ಆಧಾರಿತವಾಗಿದ್ದವು. ಅವುಗಳೆಂದರೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಹಾಗೂ ಶೂದ್ರ ವೃತ್ತಿಗಳನ್ನು ಬದಲಾಯಿಸುವುದರೊಂದಿಗೆ ಜನರು ವರ್ಣಗಳನ್ನು ಬದಲಾಯಿಸಬಹುದಾಗಿತ್ತು. ಹೀಗೆ ವರ್ಣಗಳಲ್ಲಿ ಚಲನಶೀಲತೆ ಇತ್ತು. ಸ್ನೇಹಿತರೆ, ಉತ್ತರ ವೇದ ಕಾಲದಲ್ಲಿ ಬಹುಪತ್ನಿತ್ವ ಮತ್ತು ಬಹುಪತ್ನಿತ್ವ ಅಸ್ತಿತ್ವಕ್ಕೆ ಬಂದವು. ಮಹಿಳೆಯರ ಸ್ಥಾನ ಕ್ಷೀಣಿಸಿತ್ತು. ನೋಡ್ರಿ, ಉತ್ತರ ವೇದ ಕಾಲದಲ್ಲಿ ಬಹುಪತ್ನಿತ್ವ ಮತ್ತು ಪತಿತ್ವ ಅಸ್ತಿತ್ವಕ್ಕೆ ಬಂದವು. ಮಹಿಳೆಯರ ಸ್ಥಾನ ಕ್ಷೀಣಿಸಿತು. ಮಹಿಳೆಯರು ಧಾರ್ಮಿಕ ವಿಧಿಗಳಲ್ಲಿ ಪಾಲ್ಗೊಳ್ಳುವುದು ಮುಂದುವರಿಯಿತು. ಉನ್ನತ ವರ್ಗದ ಮಹಿಳೆಯರು ಮಾತ್ರ ಉಚ್ಚ ಶಿಕ್ಷಣ ಪಡೆಯುತ್ತಿದ್ದರು. ಆದರೆ ಮಹಿಳೆ ಈಗ ತಂದೆ ಅಥವಾ ಗಂಡ ಅಥವಾ ಮಗನ ರಕ್ಷಣೆಯಲ್ಲಿರಬೇಕಾಯಿತು. ವರ್ಣಗಳು ಅನೇಕ ಜಾತಿಗಳಾಗಿ ಪರಿವರ್ತನೆಗೊಂಡವು. ಜಾತಿ ಪದ್ಧತಿ ಆನುವಂಶಿಕವಾಯಿತು. ವೈಶ್ಯರು ಮತ್ತು ಶೂದ್ರರಿಗೆ ಹೋಲಿಸಿದರೆ ಬ್ರಾಹ್ಮಣರು ಮತ್ತು ಕ್ಷತ್ರಿಯರು ಉನ್ನತ ಸ್ಥಾನಮಾನ ಅನುಭವಿಸುತ್ತಿದ್ದರು. ವ್ಯಕ್ತಿಯೊಬ್ಬನ ಜೀವನವನ್ನು 4 ಹಂತಗಳಾಗಿ ವಿಂಗಡಿಸಲಾಯಿತು. ಇವುಗಳನ್ನು ಆಶ್ರಮವನ್ನು ಕರೆಯುತ್ತಿದ್ದರು. ಸ್ನೇಹಿತರೆ, ಅವುಗಳೆಂದರೆ ಬ್ರಹ್ಮಚರ್ಯ, ಶಿಕ್ಷಣದ ಅವಧಿ, ಗೃಹಸ್ಥ, ವೈವಾಹಿಕ ಜೀವನ, ವಾನಪ್ರಸ್ಥ, ಧ್ಯಾನಕ್ಕಾಗಿ ಕಾಡಿಗೆ ತೆರಳುವುದು, ಮತ್ತು ಸನ್ಯಾಸ, ವೈರಾಗ್ಯ ಎಂಬುದಾಗಿತ್ತು. ಗೋಧಿ, ಅಕ್ಕಿ, ಬಾರ್ಲಿ, ತರಕಾರಿ, ಹಣ್ಣುಗಳು, ಹಾಲು ಮತ್ತು ಹೈನು ಜನರ ಆಹಾರ ಪದಾರ್ಥಗಳಾಗಿದ್ದವು. ಮೀನು ಮತ್ತು ಮಾಂಸಗಳನ್ನು ಉಪಯೋಗಿಸುತ್ತಿದ್ದರು. ಧಾರ್ಮಿಕ ಮತ್ತು ಹಬ್ಬ ಸಂದರ್ಭದಲ್ಲಿ
ಸೋಮ ಮತ್ತು ಸುರವೆಂಬ ಮಾದಕ ಪೇಯಗಳನ್ನು ಸೇವಿಸುತ್ತಿದ್ದರು. ಆರ್ಯರು ಹತ್ತಿ ಮತ್ತು ಉಣ್ಣೆಯಿಂದ ತಯಾರಿಸಿದ ಉಡುಪುಗಳನ್ನು ಧರಿಸುತ್ತಿದ್ದರು. ಅವರ ಉಡುಪು ವಸ್ತ್ರ, ಅಧಿವಸ್ತ್ರ ಮತ್ತು ನಿವಿ ಒಳಗೊಂಡಿತ್ತು. ಚಿನ್ನ, ಬೆಳ್ಳಿ ಮತ್ತು ಹೂಗಳಿಂದ ತಯಾರಿಸಿದ ಆಭರಣಗಳನ್ನು ಸ್ತ್ರೀ ಮತ್ತು ಪುರುಷರಿಬ್ಬರು ಧರಿಸುತ್ತಿದ್ದರು. ಕಂಠಹಾರ, ಕಿವಿಯೋಲೆ, ಉಂಗುರ, ಕೈಕಡಗ, ಕಾಲುಂಗುರ, ಬಳೆ, ತೋಳ್ಬಂದಿ ಮುಂತಾದವುಗಳನ್ನು ಧರಿಸುತ್ತಿದ್ದರು. ಸ್ನೇಹಿತರೆ, ಸ್ತ್ರೀಯರು ವಿವಿಧ ಶೈಲಿಗಳಲ್ಲಿ ಜಡೆಗಳನ್ನು ಹಣೆದುಕೊಳ್ಳುತ್ತಿದ್ದರು. ಜೂಜಾಡೋದು, ರಥ ಓಡಿಸುವುದು ಸ್ಪರ್ಧೆ, ಕುದುರೆ ಓಡಿಸುವ ಸ್ಪರ್ಧೆ, ಸಂಗೀತ, ನೃತ್ಯ ಮುಂತಾದವುಗಳು ಅವರ ವಿವಿಧ ರೀತಿಯ ಮನೋರಂಜನೆಗಳಾಗಿದ್ದವು. ಸ್ನೇಹಿತರೆ, ನಗಾರಿ, ದುಂದುಬಿ, ವೀಣೆ ಮತ್ತು ಕೊಳಲು ಆ ಕಾಲದ ಪ್ರಮುಖ ಸಂಗೀತ ವಾದ್ಯಗಳಾಗಿದ್ದವು. ಅವರ ಆರ್ಥಿಕ ಸ್ಥಿತಿ: ಋಗ್ವೇದ ಕಾಲದಲ್ಲಿ ಆರ್ಯರು ಹಳ್ಳಿಗಳಲ್ಲಿ ವಾಸಿಸುತ್ತಿದ್ದರು. ಕೃಷಿ ಅವರ ಪ್ರಮುಖ ಕಸುಬಾಗಿತ್ತು. ಪಶುಪಾಲನೆ ಇನ್ನೊಂದು ಪ್ರಮುಖ ಉದ್ಯೋಗ. ಸ್ನೇಹಿತರೆ, ಉಳುಮೆ ಭೂಮಿಯನ್ನು ಕ್ಷೇತ್ರವೆಂದು ಕರೆಯುತ್ತಿದ್ದರು. ಮರಗೆಲಸ, ಕುಂಬಾರಿಕೆ, ನೇಕಾರಿಕೆ ಮೊತ್ತದ ಸರಳ ವೃತ್ತಿಗಳು ಅಸ್ತಿತ್ವದಲ್ಲಿದ್ದವು. ವ್ಯಾಪಾರವು ಅಲ್ಪ ಪ್ರಮಾಣದಲ್ಲಿ ನಡೆಯುತ್ತಿತ್ತು. ಜಾನುವಾರುಗಳನ್ನು ಸಂಪತ್ತೆಂದು ಪರಿಗಣಿಸಲಾಗಿತ್ತು. ವಸ್ತು ವಿನಿಮಯ ಪದ್ಧತಿ ರೂಢಿಯಲ್ಲಿತ್ತು. ಸ್ನೇಹಿತರೆ, ಉತ್ತರ ವೇದ ಕಾಲದಲ್ಲಿ ಅನೇಕ ಹಳ್ಳಿಗಳು ನಗರಗಳಾಗಿ ಮಾರ್ಪಟ್ಟವು. ಉದಾಹರಣೆಗೆ ಹಸ್ತಿನಪುರ, ಇಂದ್ರಪ್ರಸ್ಥ, ಕೌಸಾಂಬಿ ಮುಂತಾದವುಗಳು. ಕೃಷಿ ಪ್ರಮುಖ ಉದ್ಯೋಗವಾಗಿ ಮುಂದುವರಿಯಿತು. ಪಶುಪಾಲನೆ, ವ್ಯಾಪಾರ ಮತ್ತಿತರ ವೃತ್ತಿಗಳು ಮುಂದುವರಿದವು. ವ್ಯಾಪಾರ ಮತ್ತು ವಾಣಿಜ್ಯ ಪ್ರಾಮುಖ್ಯತೆಯನ್ನು ಪಡೆಯಿತು. ಆಂತರಿಕ ಮತ್ತು ಸಮುದ್ರ ವ್ಯಾಪಾರಗಳೆರಡೂ ಕಂಡುಬರುತ್ತವೆ. ಹತ್ತಿ ಮತ್ತು ರೇಷ್ಮೆ ಮುಂತಾದ ಅವರ ವ್ಯಾಪಾರದ ಮುಖ್ಯ ವಸ್ತುಗಳಾಗಿದ್ದವು. ವಸ್ತು ವಿನಿಮಯ ಪದ್ಧತಿ ಮುಂದುವರಿಯಿತು ಮತ್ತು ನಿಷ್ಕ, ಒಂದು ಚಿನ್ನದ ತುಣುಕು ಕೂಡ ಬಳಕೆಯಲ್ಲಿತ್ತು. ಸ್ನೇಹಿತರೆ, ಅವರ ಧಾರ್ಮಿಕ ಸ್ಥಿತಿ ನೋಡೋದಾದರೆ, ವೈದಿಕ ಧರ್ಮವು ಸನಾತನ ಧರ್ಮ, ಹಿಂದೂ ಧರ್ಮ ಮತ್ತು ಬ್ರಾಹ್ಮಣ ಧರ್ಮ ಎಂದು ಸಹ ಹೆಸರಾಗಿದೆ. ಇದು ಜಗತ್ತಿನ ಅತ್ಯಂತ ಪುರಾತನ ಧರ್ಮಗಳಲ್ಲಿ ಒಂದಾಗಿದ್ದು ಇಂದಿಗೂ ಆಚರಣೆಯಲ್ಲಿದೆ. ಪೂರ್ವ ವೇದ ಕಾಲದ ಆರ್ಯರು ಪ್ರಕೃತಿಯನ್ನು ಆರಾಧಿಸುತ್ತಿದ್ದರು. ಅವರಿಗೆ ಅನೇಕ ದೇವರುಗಳಲ್ಲಿ ನಂಬಿಕೆ ಇತ್ತು. ಅವರು ಇಂದ್ರ, ವರುಣ, ಅಗ್ನಿ, ವಾಯು, ಸೂರ್ಯ, ಪೃಥ್ವಿ, ಸೋಮ ಮುಂತಾದ ದೇವತೆಗಳನ್ನು ಪೂಜಿಸುತ್ತಿದ್ದರು. ಆದ್ದರಿಂದ ಅವರು ಬಹುದೇವತಾ ಆರಾಧಕರಾಗಿದ್ದರು. ಮೂರ್ತಿ ಪೂಜೆ ಇರಲಿಲ್ಲ. ಪೂಜೆ ವಿಧಾನ ಸರಳವಾಗಿತ್ತು. ಅವರು ಶ್ಲೋಕಗಳನ್ನು ರಚಿಸಿ ದೇವತೆಗಳನ್ನು ಆರಾಧಿಸುತ್ತಿದ್ದರು. ಸರಳ ವಿಧಿವಿಧಾನಗಳು ಮತ್ತು ಯಜ್ಞ ಯಾಗಾದಿಗಳನ್ನು ರೂಢಿಯಲ್ಲಿದ್ದವು. ಉತ್ತರ ವೇದ ಕಾಲದಲ್ಲಿ ಧರ್ಮಾಚರಣೆ ಸಂಕೀರ್ಣ ಮತ್ತು ಕಠಿಣವಾಯಿತು. ದೇವತೆಗಳ ಸಂಖ್ಯೆ ಬಹುಪಟ್ಟು ಹೆಚ್ಚಾಯಿತು ಮತ್ತು ದೇವತೆಗಳಿಗೆ ವಿವಿಧ ಆಕಾರ ಮತ್ತು ಗುಣಗಳನ್ನು ಕೊಡಲಾಯಿತು. ಮೂರ್ತಿ ಪೂಜೆ ಅಸ್ತಿತ್ವಕ್ಕೆ ಬಂದಿತು. ದೇವತೆಗಳನ್ನು ಶ್ರೇಣೀಕರಿಸಲಾಯಿತು. ಹೊಸ ದೇವತೆಗಳಾದ ಬ್ರಹ್ಮ, ವಿಷ್ಣು, ಮಹೇಶ್ವರ, ಗಣೇಶ, ಕಾರ್ತಿಕೇಯ, ಪಾರ್ವತಿ, ಲಕ್ಷ್ಮಿ, ಕಾಳಿ, ದುರ್ಗ ಮುಂತಾದವರು ಅಸ್ತಿತ್ವಕ್ಕೆ ಬಂದರು. ಆಕಳನ್ನು ಪವಿತ್ರವೆಂದು ಪರಿಗಣಿಸಲಾಗಿತ್ತು ಮತ್ತು ಅದರ ಹತ್ಯೆಯನ್ನು ನಿಷೇಧಿಸಲಾಯಿತು. ವಿಸ್ತೃತವಾದ ವಿಧಿವಿಧಾನಗಳು ಮತ್ತು ಮಂತ್ರಗಳ ಬಳಕೆ ಪೂಜೆ ವಿಧಾನವನ್ನು ಸಂಕೀರ್ಣಗೊಳಿಸಿತು. ಯಜ್ಞ ಮತ್ತು ಯಾಗಾದಿಗಳ ಆಚರಣೆಯು ವಿಸ್ತೃತವಾದವು. ಆದ್ದರಿಂದ ವೈದಿಕ ಧರ್ಮದ ಆಚರಣೆಗೆ ದುಬಾರಿಯಾಯಿತು. ಶೂದ್ರ ಪೂಜೆ, ವಾಮಾಚಾರ ಮತ್ತು ಮಾಟ ಮಂತ್ರ ರೂಢಿಗೆ ಬಂದವು. ಸ್ನೇಹಿತರಲ್ಲಿ ಮುಂದೆ ನೋಡೋದಾದರೆ, ವರ್ಣಗಳು, ಆಶ್ರಮಗಳು ಮತ್ತು ಪುರುಷಾರ್ಥಗಳು ವೈದಿಕ ಧರ್ಮದ ಅವಿಭಾಜ್ಯ ಅಂಗಗಳಾಗಿವೆ. ಹಿಂದೂಗಳು ಸಂಪೂರ್ಣ ಜೀವನವು ಸಂಸ್ಕಾರಗಳಿಂದ ಮಾರ್ಗದರ್ಶಿಸಲ್ಪಟ್ಟಿವೆ. ವೈದಿಕ ಧರ್ಮವು ಹುಟ್ಟು, ಸಾವು, ಪುನರ್ಜನ್ಮ ಚಕ್ರದಲ್ಲಿ ಮತ್ತು ಆತ್ಮದ ಪರಕ್ರಿಯೆಯ ಪ್ರವೇಶದ ಪರಿಕಲ್ಪನೆಯಲ್ಲೂ ನಂಬಿಕೆ ಹೊಂದಿದೆ. ಆತ್ಮದ ಉದ್ದೇಶವು ದೇವರನ್ನು ಸೇರುವುದಾಗಿದ್ದು ಅದು ಮೋಕ್ಷ ಎಂದು ಕರೆಯಲಾಗಿದೆ. ಮೋಕ್ಷ ಸಾಧನೆಗಳಿಗೆ ಭಕ್ತಿ, ಜ್ಞಾನ, ಕರ್ಮ ಮತ್ತು ಯೋಗ ಮಾರ್ಗಗಳಂಥ ಪಥಗಳನ್ನು ಸೂಚಿಸಲಾಗಿದೆ. ಹಿಂದೂಗಳ ಪವಿತ್ರ ಗ್ರಂಥಗಳು ಸಾಕಷ್ಟು ಸಂಖ್ಯೆಯಲ್ಲಿವೆ. ಅದರಲ್ಲಿ ಪ್ರಮುಖವಾದಗಳೇ ವೇದಗಳು. ಸ್ನೇಹಿತರಲ್ಲಿ ಶಿಕ್ಷಣ ಮತ್ತು ವಿಜ್ಞಾನ: ಗುರುಕುಲ, ಪಾಠಶಾಲೆ, ಅಗ್ರಹಾರ ಮತ್ತು ಘಟಕಗಳಲ್ಲಿ ಶಿಕ್ಷಣ ನೀಡಲಾಗುತ್ತಿತ್ತು. ದೇವಾಲಯಗಳು ಕೂಡ ಶಿಕ್ಷಣ ಕೇಂದ್ರಗಳಾಗಿದ್ದವು. ಒಂದೊಂದೇ ಶಿಕ್ಷಣವನ್ನು ಕಂಚಿ ಮತ್ತು ತಕ್ಷಶಿಲೆಗಳಂಥ ವಿಶ್ವವಿದ್ಯಾಲಯಗಳಲ್ಲಿ ಒದಗಿಸಲಾಗುತ್ತಿತ್ತು. ಶಿಕ್ಷಣವು ಉಪನಯನ ಸಂಭ್ರಮದೊಂದಿಗೆ ಪ್ರಾರಂಭವಾಗುತ್ತಿತ್ತು. ಗುರುವಿನ ಸ್ಥಾನ ಉನ್ನತವಾಗಿತ್ತು. ಸ್ನೇಹಿತರಲ್ಲಿ ಶಿಕ್ಷಣ ಉಪನಯನ ಸಂಭ್ರಮದೊಂದಿಗೆ ಪ್ರಾರಂಭವಾಗುತ್ತಿತ್ತು. ಗುರುವಿನ ಸ್ಥಾನ ಉನ್ನತವಾಗಿತ್ತು. ಸ್ತ್ರೀ ಪುರುಷರಿಬ್ಬರು ಶಿಕ್ಷಣ ಪಡೆಯುತ್ತಿದ್ದರು. ಸ್ನೇಹಿತರೆ, ಗಾರ್ಗಿ, ಮೈತ್ರಿ, ಶಾಶ್ವತಿ, ಲೋಪಮುದ್ರ ಮುಂತಾದವರು ಪ್ರಮುಖ ಮಹಿಳಾ ವಿದ್ವಾಂಸರಾಗಿದ್ದರು. ಇದು ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಇದು ಏನಂದರೆ, ಗಾರ್ಗಿ, ಮೈತ್ರಿ, ಶಾಶ್ವತಿ, ಲೋಪಮುದ್ರ ಮುಂತಾದವರು ಪ್ರಮುಖ ಮಹಿಳಾ ವಿದ್ವಾಂಸರಾಗಿದ್ದರು. ವೇದಗಳು, ಪುರಾಣಗಳು, ತತ್ವಶಾಸ್ತ್ರ, ಗಣಿತ, ಖಗೋಳಶಾಸ್ತ್ರ, ಜ್ಯೋತಿಷ್ಯಶಾಸ್ತ್ರ, ಔಷಧಶಾಸ್ತ್ರ, ತರ್ಕಶಾಸ್ತ್ರ ಮುಂತಾದ ಪ್ರಮುಖ ಬೋಧನಾ ವಿಷಯಗಳಾಗಿದ್ದವು. ಸಂಸ್ಕೃತ ಬೋಧನಾ ಮಾಧ್ಯಮವಾಗಿತ್ತು. ಆರ್ಯರು ಗಣಿತ, ರೇಖಾಗಣಿತ, ಔಷಧಶಾಸ್ತ್ರ ಮತ್ತು ಲೋಹಶಾಸ್ತ್ರಗಳಲ್ಲಿ ಹೆಚ್ಚಿನ ಪ್ರಗತಿ ಹೊಂದಿದರು.
ಸೂರ್ಯ ಮತ್ತು ಚಂದ್ರ, ಚಂದ್ರ ಮತ್ತು ಭೂಮಿ, ಸೂರ್ಯ ಮತ್ತು ಭೂಮಿಯ ನಡುವಿನ ಅಂತರದ ಲೆಕ್ಕಾಚಾರ ಅವರಿಗೆ ತಿಳಿದಿತ್ತು. ಗ್ರಹಣಗಳು ಮತ್ತು ಧೂಮಕೇತುಗಳು ಸಂಭವಿಸುವ ಜ್ಞಾನವೂ ಅವರಿಗಿತ್ತು. ಔಷಧಶಾಸ್ತ್ರದಲ್ಲಿ ಹೆಚ್ಚಿನ ಪ್ರಗತಿ ಸಾಧಿಸಿದರು. ಇಲ್ಲಿ ಗಿಡಮೂಲಿಕೆಗಳು, ಗೆಡ್ಡೆಗಳು, ಎಲೆಗಳು, ತೈಲ, ಲವಣಗಳು ಮತ್ತು ಮಣ್ಣನ್ನು ಉಪಯೋಗಿಸಿ ರೋಗಗಳನ್ನು ಗುಣಪಡಿಸಲು ಗೊತ್ತಿತ್ತು. ಅವರು ಚಂದ್ರಯಾನ ಮತ್ತು ಪಂಚಗಳನ್ನು ಅನುಸರಿಸಿದರು. ಸ್ನೇಹಿತರೆ, ನಮ್ಮ ವಿಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಧನ್ಯವಾದಗಳು. ಶುಭ ದಿನ.